ಕ್ವಾಟ್ಲೆ ಕಿಚನಲ್ಲಿ ಕ್ವಾಟ್ಲೆ ಕೊಟ್ಕೊಂಡು ಮತ್ತೆ ಅಡಿಗೆ ಕೂಡ ಚೆನ್ನಾಗಿ ಮಾಡಿಕೊಂಡು ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಅಭಿಮಾನಿಗಳಿಗೆ ಕೊಡ್ತಿದ್ದಾರೆ. ಅವರು ಕೂಡ ಮಸ್ತ್ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಈಗ ಸಿಕ್ಕಾಪಟ್ಟೆ ಕಣ್ಣೀರು ಕೂಡ ಇಲ್ಲಿ ಹಾಕಿದ್ದಾರೆ. ಈ ಕಣ್ಣೀರು ಯಾಕಪ್ಪ ಅಂತಂದ್ರೆ ಇದು ಖುಷಿಯಿಂದ ಅಂತ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಇದು ಏನಕ್ಕೆ ಅವ್ರು ಕಣ್ಣೀರು ಹಾಕಿದ್ದಾರೆ ಅಂತ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಇಲ್ಲಿ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ರು, ನಮ್ಮೂರಿಗೆ ನೀವು ಬನ್ನಿ, ನಿಮ್ಮೂರಿಗೆ ನಾವು ಬರ್ತೀವಿ, ಎಲ್ಲರೂ ಕೂಡ ಇಲ್ಲಿ ಮೀಟ್ ಆಗೋಣ ಮತ್ತೆ ಇಲ್ಲಿ ಎಂಜಾಯ್ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಮುಗಿದ ಮೇಲೆ ಈಗ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ, ಸಿಕ್ಕಾಪಟ್ಟೆ ಸ್ಪರ್ಧಿಗಳಂತೂ ಬ್ಯುಸಿ ಆಗಿದ್ದಾರೆ. ಗಿಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಯಾರ ಕೈಲೂ ಕೂಡ ಇಲ್ಲಿ ಸಿಗ್ತಲ್ಲ. ಏನಕ್ಕೆ ಅಂದ್ರೆ ಸಿಗ್ತಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಬ್ಯುಸಿ ಆಗಿದ್ದಾರೆ. ಆದ್ರೆ ಗಿಲ್ಲಿ ಅವರು ನಾಯಕ ನಟನಾಗಿ ಇಲ್ಲಿ ಅಭಿನಯಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ, ಅದು ಕೂಡ KVN ಪ್ರೊಡಕ್ಷನ್ ಅಲ್ಲಿ. ಆದ್ರೆ ಈ ಎಲ್ಲಾದ್ರ ಮಧ್ಯೆ ಇಲ್ಲಿ ರಕ್ಷಿತಾ ಅವರು ಯಾಕಪ್ಪ ಹತ್ರು ಅಂತಂದ್ರೆ ರಕ್ಷಿತಾ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ಯಾವಾಗ ಮಳವಳ್ಳಿಗೆ ಹೋಗೋದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಇದ್ರ ಬಗ್ಗೆ ಇಲ್ಲಿ ಮಾತಾಡ್ಕೊಂಡಿದ್ರಲ್ವಾ, ಅದಕ್ಕೆ ಈ ಒಂದು ಕೇಳಿದ ತಕ್ಷಣ ಈ ಒಂದು ಕ್ವಶನ್ ಇಲ್ಲಿ ರಕ್ಷಿತಾ ಅವರು ಇಲ್ಲಿ ಹೇಳ್ತಾರೆ, ಇಲ್ಲ ಆದಷ್ಟು ಬೇಗ ಇಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಗಿಲ್ಲಿ ಅವ್ರ ಹೆಸರು ಕೇಳಿದ ತಕ್ಷಣ ಇಲ್ಲಿ ರಕ್ಷಿತಾ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆಂಕರ್ ಅವರು ಇಲ್ಲಿ ರಕ್ಷಿತಾ ಅವ್ರಿಗೆ ಕ್ವಶನ್ ಕೇಳಿದ ತಕ್ಷಣ ಕೆಲವ್ರ ವಿಷಯದಲ್ಲಿ ರಕ್ಷಿತಾ ಅವರು ತುಂಬಾನೇ ಹರ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದು ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಅವರು ಕೇಳಿಲ್ಲ, ಅಂದ್ರೆ ಗಿಲ್ಲಿಯವ್ರ ವಿಷಯದಲ್ಲಿ ರಕ್ಷಿತಾ ಅವ್ರಿಗೆ ಹರ್ಟ್ ಆಗಿದೆಯಾ ಅನ್ನೋ ರೀತಿಯಲ್ಲಿ ಆಂಕರ್ ಅವರು ಕ್ವಶನ್ ಕೇಳ್ತಾರೆ. ಆದ್ರೂ ಕೂಡ ಪರವಾಗಿಲ್ಲ, ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಆನ್ಸರ್ ಮಾಡ್ತಾರೆ. ಅಂದ್ರೆ ಹರ್ಟ್ ಆಗಿದೆ ಅಂತಾನೆ ಇಲ್ಲಿ ಗೊತ್ತಾಗ್ತಿದೆ. ಒಟ್ನಲ್ಲಿ ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಬ್ಯುಸಿ ಆಗಿದ್ದಾರೆ, ಬ್ಯುಸಿ ಕೂಡ ಇಲ್ಲಿ ಇದ್ದಾರೆ. ಆಗಿದ್ದಾರೆ ಅಂತ ಅನ್ನೋಕ್ಕಿಂತ ಇಲ್ಲಿ ಅವರು ಬ್ಯುಸಿ ಇದ್ದಾರೆ. ಯಾಕಂದ್ರೆ ಸಿನಿಮಾ ಅಂತಂದ್ರೆ ಇಲ್ಲಿ ಅದು ಸಾಮಾನ್ಯವಾದ ಇಲ್ಲಿ ಮಾತಲ್ಲ, ಪ್ರತಿಯೊಬ್ಬರು ಕೂಡ ಇಲ್ಲಿ ಬ್ಯುಸಿ ಇರ್ತಾರೆ. ಆದ್ರೆ ಇಷ್ಟರ ಮಟ್ಟಿಗೆ ಜನಗಳ ಪ್ರೀತಿ ಗಳಿಸ್ಬಿಟ್ಟು ಇಲ್ಲಿ ಸುಮ್ಮನೆ ಅಂತೂ ಇಲ್ಲಿ ಕೂರಕ್ಕಾಗಲ್ಲ. ಸದ್ಯ ಈಗ ರಕ್ಷಿತಾ ಅವರು ಗಿಲ್ಲಿಯವ್ರ ವಿಚಾರದಲ್ಲಿ ಬೇಜಾರಾಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತಿದೆ. ಗಿಲ್ಲಿ ನಟ ಅವ್ರನ್ನ ಮೀಟ್ ಆಗಕ್ಕೆ ಆಗಿಲ್ಲ, ಮತ್ತೆ ಅವ್ರನ್ನ ಮಾತಾಡ್ಸಕ್ ಆಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನೋಡೋಣ ಯಾವಾಗ ಮೀಟ್ ಆಗ್ತಾರೆ, ಯಾವಾಗ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಸದ್ಯ ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಯಾವಾಗ ಮೀಟ್ ಆಗ್ತಾರೋ ಏನೋ ಗೊತ್ತಿಲ್ಲ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.